ಗಜಬಾ ಮಜ ಭಾರತ. ಲೈಟ್ ಆನ್ ಮಾಡಿ ಅಯ್ಯೋ ಸರ್ ಏನ್ ನಡೀತದೆ ಇಲ್ಲಿ? ಫ್ಯಾಮಿಲಿ ಇಶ್ಯೂ ಸರ್ ಇದು. ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗ್ ಬಂದಿಯಲ್ಲ ಸರ್ ಕರಡಿ ಬಿಟ್ಟಿರ್ಲಿಲ್ಲ ಅಂದ್ರೆ ಅಲ್ಲಿ ಇರೋರೆಲ್ಲ ಕರಡಿ ಬಿಟ್ಕೊಂಡ್ಬಿಡೋರು ಸರ್. ಒಳ್ಳೆ ಕಥೆ ಆಯ್ತಲ್ಲ. ನಮ್ದು ಕಾಲ್ ಶತಮಾನದ ಲವ್ ಕಣಯ್ಯ. 25 ವರ್ಷ ಆಯ್ತು ಮದುವೆ ಆಗಿ, ಇನ್ನ ಹಂಗಿದೆ ನೋಡು ನಮ್ ಲವ್. ಅಲ್ಲಪ್ಪ, ಏನೋ ಒಂದು 1/4 kg ಪ್ರೀತಿಗೋಸ್ಕರ ಬಂದ್ರೆ ಏನ್ ನೀವು 3/4 kg ವಿಲನ್ಗಳ ತರ ಬರ್ತಿದ್ದೀರಲ್ಲ, ಏನಿದು? ಇಲ್ಲ, ಅದು ನಿಮ್ಮ ಮಗಳದು 1/4 kg, ನಿಮ್ದು 99 kg ಇದೆ ಬಿಡಿ. ಗೊತ್ತಾಯ್ತಲ್ವಾ? ಗೊತ್ತಾಯ್ತು. ಬಟ್ ನಿಜವಾಗ್ಲೂ ನಿಮ್ಮಿಬ್ಬರಿಗೂ ಅಖಂಡ ಕರ್ನಾಟಕದ ಜೊತೆ ನಮ್ಮ ರೊಮ್ಯಾಂಟಿಕ್ ತ್ರಿಕಾಲ ಜ್ಞಾನಿಗಳಾದಂತಹ ಎಸ್ ನಾರಾಯಣ್ ಅವರು, ಶ್ರುತಿ ಅವರು ಎಲ್ಲರ ಮುಂದೆ ನಿಮ್ಮಿಬ್ಬರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡ್ತಾ ಇದೀನಿ. ಸೊ ನಿಮ್ಮಿಬ್ಬರಿಗೂ ಸ್ವಾಗತ. ಮೊದಲನೇದಾಗಿ ನಾನು ನಾರಾಯಣ್ ಸರ್ಗೆ ಮತ್ತು ಶ್ರುತಿ ಮೇಡಮ್ಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ನೀವಿಬ್ಬರು ಈ ಕಾರ್ಯಕ್ರಮವನ್ನು ಭಾಳ ಅದ್ಭುತವಾಗಿ ನೀವು ಜಡ್ಜಿಂಗ್ ಮಾಡ್ತಾ ಇದ್ದೀರಾ. ನಿಮ್ಮಿಂದ ಈ ಒಂದು ಸ್ಟೇಜ್ಗೆ ಭಾಳ ದೊಡ್ಡ ಶೋಭೆ ಬಂದಿದೆ. ಥ್ಯಾಂಕ್ ಯು. ನನಗೊಂದು ಡೌಟ್, ಈ ಡುಯೆಟ್ ಇಂದ ಇಷ್ಟು ತನಕ ನೋಡಿದೆ ನೀವು ಡುಯೆಟ್ ಹಾಡೋದೆಲ್ಲ, ಈ ಡುಯೆಟ್ ಇಂದ ಆಗುವಂತ ಲಾಭಗಳೇನು ನಷ್ಟಗಳೇನು ಅಂತ? ಸತ್ಯವಾಗ್ಲೂ ಹೇಳ್ತೀನಿ, ಲಾಭನೇ ಜಾಸ್ತಿ. ಮನೆಗೆ ಹೋದ್ಮೇಲೆ ಎಲ್ಲ ಸಿಗತ್ತೆ. ಅಲ್ಲ, ಹೆಂಡತಿ ಜೊತೆ ಆದ್ರೆ ಮನೆಗೆ ಹೋದ್ಮೇಲೆ ಸಿಗಲ್ಲ, ಇಲ್ಲೇ ಸಿಗುತ್ತೆ. ಹೆಂಡತಿ ಜೊತೆ ಅಲ್ದೆ ಇಲ್ಲಿ ಬೇರೆ ಜೊತೆ ಡ್ಯೂಯೆಟ್ ಹಾಡಿದ್ರೆ ಮನೆಗೆ ಹೋದ್ಮೇಲೆ ಸಿಗುತ್ತಾ? ಸೊ 25 ವರ್ಷದ ಯಶಸ್ವಿ ದಾಂಪತ್ಯ ನಿಮ್ಮದು. ಗೀತಾ ಮೇಡಮ್, ನೀವು ಹೇಳಿ, ಗಂಡ ಯಜಮಾನ್ರು ಅಂತ ಏನಿದ್ದಾರೆ ಅವರನ್ನ ಕಪಿ ಮುಷ್ಟಿಯಲ್ಲಿ ಹಿಡ್ಕೊಳ್ಳೋದು ಹೇಗೆ? ಕಪಿ ಮುಷ್ಟಿಯಲ್ಲಿ ಏನೋ ಹಿಡ್ಕೊಳ್ಳೋದು ಬೇಕಾಗಿಲ್ಲ, ಹೆಂಡತಿ ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡ್ರೆ ಸಾಕು. ಇಲ್ಲ, ನೀವು ಅದನ್ನ ಹೇಳ್ಕೊಟ್ರೆ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಸರ್ ಹೆಂಗೋ ಕಷ್ಟಪಟ್ಟು ಕೇಳಿದೆ ಸರ್, ನೀವು ಹಾಳು ಮಾಡ್ಬಿಡ್ರಿ ಸಾಕು. ನೀ ನನ್ನ ಹತ್ರ ಕೇಳು, ಕಪಿ ಮುಷ್ಟಿಯಿಂದ ಬಿಡಿಸ್ಕೊಳ್ಳೋದು ಹೆಂಗೆ? ಈಗ ಅದನ್ನೇ ಕೇಳ್ತಾ ಇದ್ದೀನಿ, ಕಪಿ ಮುಷ್ಟಿಯಿಂದ ಬಿಡಿಸ್ಕೊಳ್ಳೋದು ಹೆಂಗೆ ಸರ್? ವೆರಿ ಸಿಂಪಲ್. ಹಿಂಗೆ ಇಲ್ಲ, ವೆರಿ ಸಿಂಪಲ್ ಆನ್ಸರ್. ಏನ್ ಗೊತ್ತಾ? ಏನ್ ಸರ್? ವೈಫ್ ಈಸ್ ಆಲ್ವೇಸ್ ರೈಟ್ ಅಂದ್ಬಿಡು, ಮುದಾಯ್ತು. ವೈಫ್ ಈಸ್ ಆಲ್ವೇಸ್ ರೈಟ್. ಅಂದ್ರೆ ಯಾವಾಗ್ಲೂ ನನ್ನ ಬಲಗಡೆ ಇರ್ಬೇಕು. ಅಲ್ಲ, ಅವಳು ಹೇಳಿದ್ದೆಲ್ಲ ಸರಿ, ಅವಳು ಮಾಡಿದ್ದೆಲ್ಲ ಸರಿ, ಅವ್ರು ಅಂದದ್ದೆಲ್ಲ ಸರಿ ಇಲ್ಲ ಅಂತ ಹೇಳ್ಬಿಡು, ಎಲ್ಲ ಮುಗ್ದೈತು. ಅವರು ಪೀಠಿಗೆ ಇನ್ನೊಂದು ಹಾಕೋರು, ಹೆಂಡತಿ ವೈಫ್ ರೈಟ್ ಸೈಡಾ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೊಳಕ್ಕೆ. ಐಡಿಯಾ ಆಗಿದೆ ನೋಡಿ. ಗ್ಯಾಪ್ ನ ತಗೊಳ್ಳೇ ಇಲ್ಲ ನೀವು. ಇಲ್ಲ ಸರ್, ಇಲ್ಲ. ಐನಾತಿ ಕಳ್ಳ, ಆರ್ಡಿನರಿ ಅಲ್ಲ. ಸೂಪರ್. ನಿಜವಾಗ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಈ ಒಂದು ಮುತ್ತುಗಳಿಗೋಸ್ಕರ ಅಲ್ಲಿ ಮುತ್ತಿನಂತ ಸೀಟ್ಗಳನ್ನ ರೆಡಿ ಮಾಡಿದೀವಿ. ಗಂಡ ಹೆಂಡತಿ ಹೇಗೆ ಮರಳು ಮಾಡೋದು ಅನ್ನೋದನ್ನ ಹೇಳ್ಕೊಟ್ರು ನಮ್ಗೆ. ಈಗ ನಕ್ಕು ನಲಿದು ಕರ್ನಾಟಕನ ಹೇಗೆ ಮರಳು ಮಾಡೋದು ಅಂತ ಹೇಳಿ ನೋಡೋಣ ಪ್ಲೀಸ್. ಎಸ್, ಈಗ ಎಲ್ಲರೂ ಸೆಟ್ಲ್ ಆಗಿದೆ. ಶಿತ್ಲು, ಎಲ್ಲರೂ ಸೆಟ್ಲ್ ಆಗಿದ್ದಾರೆ. ನಾನು ನಾಳೆ ನಮ್ಮ ಅತ್ತೆ ಮನೆಗೆ ಹೋಗಿ ಸೆಟ್ಲ್ ಆಗೋಣ ಅಂತಿದ್ದೀನಿ. ಯಾಕೆ ಪಾತ್ರೆ ತೊಳ್ಕೊಟ್ ಬರಕ? ಇಲ್ಲ ಕಡೆ, ನಮ್ಮ ಅತ್ತೆ ಮನೇಲಿ ನಾನೇ ರಾಜ ಮಾರ್ತಾಂಡ ತೇಜ. ಗೊತ್ತು, ಸ್ವಂತ ಮನೇಲಿ. ಬಟ್ ನೀನು ಕೊತ್ತಂಬರಿ ಬೀಜ ಅಂತ ಪಂಚೋಡಿಯಕ್ಕೂ ಬರಲ್ಲ ನನಗೆ ಸರಿಯಾಗಿ. ಹೋಗ್ಲಿ ಬಿಡಿ, ಇವಾಗ ಕತೆ ಎಲ್ಲ ಬೇಡ. ಈಗ ಒಬ್ಬ ಅಳಿಯ ಅತ್ತೆ ಮನೆಗೆ ಹೋಗಿ ಏನೇನೆಲ್ಲ ಪಜಿತಿಗೆ ಸಿಕ್ಕಾಕೋತಾನೆ ಅಂತ ನೋಡುವಂತ ಸಮಯ ಆಗಿದೆ. ಸೊ ಕರ್ದೇ ಬೇಡ, ಲೆಟ್ಸ್ ವೆಲ್ಕಮ್ ಅಷ್ಟೊಂದೇನೋ ಯೋಚನೆ ಮಾಡ್ತಿದ್ಯಾ? ಗೊತ್ತಿಲ್ಲ. ಸರಿ, ಟೈಮ್ ಎಷ್ಟು ನೋಡು. 10:30. ಆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿರ್ತಾರ, ಬಲ ಹೋಗ. ನಾನ್ ಬರಲ್ಲ. ಯಾಕೆ? ಆ ಪೂಜಾರಿ ಹತ್ರ 5,000 ಸಾಲ ಮಾಡಿದೀನಿ. ಸರಿ, ಹಳ್ಳಿ ಕಟ್ಟೆ ಹೋಗೋಣ ಬಾ. ಅಲ್ಲಿಗೆ ಮಾತ್ರ ನಾನ್ ಬರಲ್ಲ. ಯಾಕೆ? ಆ ರವಿ ಹತ್ರ 10,000 ಸಾಲ ಮಾಡ್ಬಿಟ್ಟಿದೀನಿ. ಊರ್ ತುಂಬಾ ಈ ತರ ಸಾಲ ಮಾಡ್ಕೊಂಡು ಓಡಾಡಿದ್ರೆ ನಮ್ ಗತಿ ಏನಾಗಬೇಕು? ಊರಲ್ಲಿ ಒಂದ್ ಚೂರಾರ ಮರ್ಯಾದೆ ಇದ್ಲ ನಮ್ದು? ನಮ್ ತಾಯಣಗಿಲ್ಲ ಕಣ. ಗಾಂಧೀಜಿಯವ್ರು ಏನ್ ಹೇಳವ್ರೆ? ನಮ್ ದೇಶ ರಾಮರಾಜ್ಯ ಆಗ್ಬೇಕು ಅಂತ. ಅದಕ್ಕೆ ಏನ್ ಮಾಡ್ಬೇಕು? ನಮ್ಮೂರಿಂದಾನೇ ಸ್ಟಾರ್ಟ್ ಮಾಡ್ಕೋ ಹೋಗಮ್ಮ. ಏನ್ ಮಾಡೋಣ ಹೇಳು? ಬಿಸ್ನೆಸ್. ಏನ್ ಬಿಸ್ನೆಸ್? 007. 007 ಬೇಡ, 009 ಮಾಡೋಣ. ದೂರ ನಿಂತ್ಕೋ. ಅದು ಓದ್ ಸ್ಕಿಟ್ ಅಲ್ಲಿ, ಈ ಸ್ಕಿಟ್ ಅಲ್ಲಿ ಬೇಡ. ಮತ್ತೆ ಹೇಳಿ, ಏನ್ ಮಾಡುವ? ಡಿಟೆಕ್ಟಿವ್ ಆಫೀಸರ್ ಆಗಮ್ಮ. ಅಂದ್ರೆ ತಪ್ಪು ಕಂಡಿಡಿಯೋದು. ಎಲ್ಲಿ ತಪ್ಪು ಮಾಡತ್ತವ? ಆಯ್ತಪ್ಪ, ಆಯ್ತು. ತಪ್ಪು ಕಂಡು ಹಿಡಿಯಕ್ ನೀ ಮುಂದೋಗು, ನಾ ಹಿಂದ್ ಬರ್ತೀನಿ. ಬೇಡ, ಹಿಂದೆ ಬರೋರ್ನೆಲ್ಲ ನಂಬಕ್ಕಾಗಲ್ಲ, ಜೊತೆಗೆ ಹೋಗಮ್ಮ. ನೋಡಿ, ಕಳ್ಳಂಗ್ ನೋಡ್ತಮ್ಮ.
ಬಸ್ ಹತ್ಕೊಂಡ್ಬರ್ತಾವೆ, ಕಾಸಿರಲ್ಲ, ಕರಿಮಣಿ ಇರಲ್ಲ, ಮೂದವಗಳ ಇಳೆ ಮುದವೆ ಪಟ್ಟ ಚಡ್ಡಿ ಹಾಕೋದು ಅಂತ ಬಾರಿ ಹರ್ಕತ್ತಿದಿಲ್ಲ. ಬಸ್ ಕೆಳಗೆ ಮಾತಾಡೋ ನನ್ನ ಮಗನೇ, ಕಲ್ಲ ತಕ್ಕಂತೆ ಗುಂಡೆಗೆ ಹೊಡೆದ ಅಂದ್ರೆ ಕೆಂಪ್ ಎಳ್ಳಿರೋ ಚೊಳ 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 ಅಂತ ಕಡ್ಕೊಂಡ್ಬಿಡ. ಏನ್ ಹರ್ಕತ್ತ ಇದೆ ಓಲಾ? ಏನಿಲ್ಲ ಕಾರಣ, ಆಯ್ತು ಓದ್ನಾ? ಬಾರ ನೋಡ್ತೀನಿ, ಕೈ ಕಾಲು ತೆಗೆದಾಕ್ಬಿಡ್ತೀನಿ, ಬಸ್ಗೆ ಬೆಂಕಿ ಹಚ್ಬಿಡ್ತೀನಿ, ಗೊತ್ತಲ್ಲ ನಾನು ಯಾರು ಅಂತ. ಓದಕಂಗ್ ಬಿಡ್ಲ? ಓದ್ನಾ? ಇನ್ನೊಂದ್ಸಲ ಹೇಳಿಕಿಲ್ವಾ? ಅಯ್ಯೋ ಬೋದು. ಸರ್ ನಮಸ್ಕಾರ. ಹಬ್ಬಕ್ಕೆ ಅನ್ಕ ಅತ್ತೆ ಮನೆ ಊಟಕ್ಕೆ ಹೋಗಿದ್ದೆ ಸರ್. ಏನ್ ಅಪರೂಪ ಕಳಿಮಯ್ಯ ಬಂದ್ಬಿಟ್ಟು ಅನ್ಕೊಂಡು ನಮ್ಮ ಅತ್ತೆ ಖುಷಿಗೆ ತಡ್ಕೊಂಡ್ ಆರ್ದೇನೆ ತಟ್ಟ ತುಂಬಾ ಊಟವ ತುಂಬಿಟ್ಟು ಉಣ್ಣು ಅಳಿಯ ಅಂತ ಉಣ್ಣಿಸ್ಬಿಟ್ಟು ಬಸ್ ಕತ್ತಿಸ್ಬಿಟ್ಟು ಟಾಟಾ ಮಾಡ್ದಾಗ್ಲೇ ಅನ್ಕೋಬೇಕಾಗಿತ್ತು ನಾನು. ನನ್ ಜೋಬ್ನ ನುಣ್ಣು ಗುಣ್ಸವ್ರೆ ಅನ್ಕೊಂಡು ಅದು ಹಾಳಾಗೋಗ್ಲಿ ಸರ್. ಈ ನನ್ನ ಮಗ ಅಲ್ಲೇ ಊರ್ಗ್ ಹೋದ್ಮೇಲೆ ಬಸ್ ಚಾರ್ಜ್ ಕಾಸು ಕೊಡ್ತೀನಿ ಕಲ, ಈಗ ಹತ್ತಿಸ್ಕೊ ಹೋಗ್ಲಾ ಅಂತಂದ್ರೆ ಅರ್ಧ ದಾರಿಲೇ ಬಿಡಿಸ್ಬಿಟ್ಟು ಹೊಂಟದ. ಇನ್ನೂ ಹಾಳಾಗೋಗ್ಲಿ ಸರ್. ಒಂದ್ ಕಟ್ ಬೀಡಿ ತಕೊಂಡು ಏಕ್ಸನು ಸೇಕ್ ಹೋಗೋ ಹೊಂಟ ಅಂದ್ರೆ ಕಾಸು ₹1 ಇಲ್ಲ. ಇನ್ನೇನ್ ಮಾಡಿರಿ, ಹಾಡು ಹೇಳ್ಕತ್ತಾನೆ ಮುಂದಕ್ಕೆ ಹೋಗುವ. ಅಯ್ಯಯ್ಯಪ್ಪ, ಯಾಕಪ್ಪ? ಅಯ್ಯೋ ಏನಿಲ್ಲ ಬಿಡು, ಹೊಟ್ಟೆಲ್ಲ ತೊಳಸ್ದಂಗ ಆಯ್ತದೆ. ನಮ್ಮ ಅತ್ತೆನವ್ರು ತುಪ್ಪ ಜಾಸ್ತಿ ಹಾಕೊಟ್ಬಿಟ್ಲ. ಓಲಿ ಬಿಡು, ಆಗುದಿಲ್ಲ ಕಣೋ, ಆಗುದಿಲ್ಲ. ಅವ್ವ ನನ್ ಕೈ ತಡ್ಕೊಳಕ್ ಆಗುದಿಲ್ಲ. ನಮ್ಮ ಹಳ್ಳಿ ಕಡೆ ಆಗಿದ್ರೆ ಗಟ್ಲೆ ಬೈಲಿರ್ತಿತ್ತು. ಯಾವ್ದಾರ ಒಂದ್ ಪದೆಲ್ಲ ಕುತ್ಕೊಂಡಿದ್ರು ಕೆಲಸ ಮುಗಿಸ್ಕೊ ಬಂದ್ಬಿಡ್ತಿದ್ದೆ. ಇಲ್ಲಿ ಎಲ್ಲಿ ಅಂತ ಹೋಗೋಣಪ್ಪ, ಎಲ್ಲಿ ನೋಡು ಬರೀ ಜನಗಳೇ ಕಾಣ್ತವೆ. ಇದು ಯಾವ್ದೋ ಪೊದೆ ಇದ್ದಂಗದೆ, ಇಲ್ಲೇ ಹೊಂಟೈತೀನಿ. ಕ್ಯಾಮ್ರಾ ಮಡಿಕಂದಿಲ್ಲ ಕಾಯ್ಕ ಕೂತಾನಲ್ಲಪ್ಪ, ಇತ್ತ ಹೋಗುವ. ಯಾವನ ಕಣ್ಣು ಬಿಟ್ಕೊಂಡು ನೀಲೇ ನೋಡ್ತಾ ನಿಂತವನೆ. ಆಗುದಿಲ್ಲ ಕಣೋ, ಆಗುದಿಲ್ಲ. ಇಲ್ಲೊಂದ್ ನ್ಯಾತಾಡ್ತಾ ನಿಂತದೆ. ಸಾರ್ ಈ ಜನಗಳ ಕಣ್ಣಿಂದ ತಪ್ಪಿಸ್ಕೋಬಹುದು, ಈ ಕ್ಯಾಮ್ರಾ ಕಣ್ಣಿಂದ ತಪ್ಪಿಸ್ಕೊಳಕ್ ಆಗುದಿಲ್ಲ ಕಣ ಸರ್. ಆಗುದ ಸಾಕನ ಒಟ್ಟ ಗುಳುಗುಳು ಅಂತದ್ದು ಆಗುದಿಲ್ಲ. ಇಲ್ಲೇ ಕೂತ್ಕೊಬಿಡ್ತೀನಿ. ಯಾರ ಬೀದಿಲ್ ಕುತ್ಕೊಂಡು ಎಲ್ಲ ಮಾಡ್ತಾ ಇದ್ದೆ, ಮುದ್ದೆ ಬತ್ತಿ ತಡೀಲೆ. ಏನ ಮಾಡ್ತಿದ್ದೆ? ಏನಾಯ್ತು? ನಾವು ಡಿಟೆಕ್ಟಿವ್ ಆಫೀಸರ್ಗಳು ಏನೇ ಮಡಗಿದ್ರು ಕಂಡಿಡ್ದು ಬಿಡ್ತೀವಿ. ಏನೋ ಒಳ್ಳೆ ಕೆಲಸ ಮಾಡಕ್ ಹೋಯ್ತಿದ್ರೆ ನಮ್ಮ ಊರಿಗೆ ಬಾಂಬ್ ಹಾಕಿ ನಾಶ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದನ್ನ ಚಿತ್ರ ಬೈಲು ಬಾಂಬು ಕಣೋದು. ಬೈಲ್ ಬಾಂಬ ಯಾವ ಬಾಂಬ ಒಟ್ನಲ್ಲಿ ಸಿಡಿತಾನೆ. ಬೇಡ ಸರ್, ಯಾಕ್ಲಾ? ಅಂತ ಆರ್ಬಿಡ್ತದೆ ಸರ್. ಪರ್ರಂತ ಆರ್ಬಿಡಕತ್ತೆ ನಕ್ಕಿಲ್ಲ. ಪಿಚ್ಚಿಕಲ್ ತಾರ್ಬಿಡ್ತದೆ ಸರ್. ಮೊಕ ಸೇರ್ಸಿ ಹೊಡ್ಬಿಡ್ತೀನಿ. ಪಿಚಿಕ್ ನರಕತ್ತೇನ್ ತೊಪ್ಪಿಯ ಬೇಡ ಸರ್. ಇದಕ್ಲಾ ಸಾರ್ ಗಿಣಿ ಸಾರ್, ಕಾಡ್ ಗಿಣಿ ಸಾರ್, ಎರಡು ತಲೆ ಗಿಣಿ ಸಾರ್. ಹೆಂಗ್ಲಾ ಹಿಡ್ದೆ ಸಾರ್? ಪರ್ರಂತ ಆಡ್ತಿದ್ದ ಸಾರ್, ಲಬಕ್ಕಂತ ಹಿಡ್ದು ಪಿಚ್ಚಕ್ಕಂತ ಹಾಕಂದಿ ಸಾರ್. ಗಬ್ಬು ಸ್ಮೆಲ್ ಹೊಡಿತೈತಲ್ಲ ಸಾರ್. ಪರ್ರಂತ ಆಡ್ತಿತ್ತ, ಲಬಕ್ಕಂತ ಹಿಡ್ನ ಪಿಚ್ಚಕ್ಕಂತ ಹಾಕನ್ನ ಟೆನ್ಷನ್ಗೆ ಮಾಡ್ಕೊಬಿಟ್ಟದೆ ಸರ್. ಲೇ ಇದ್ನ ಹೆಂಗೋ ತಗೊಂಡೋಗ್ತೀಯಾ? ಗೊತ್ತಿಲ್ವಾ? ಬೋಟಿ ತಿನ್ನಂಗ್ ಚೂಟಿ ಆಗ್ಬಿಟ್ಟು ಎಂತ ಕೊಯ್ತೆ ಶಿಷ್ಯ ಪಂಜುರದಲ್ಲಿ ಸಾರ್. ಲೇ ನೀ ಪಂಜ ತರಕ್ ಹೋದ್ರೆ ಗಿಳಿ ಯಾರು ಕಾಯ್ತಾರೆ? ನಾ ಕೈಕತ್ತೀನಿ ಕಣ, ನಾ ಕೈಕತ್ತೀನಿ. ಆಗುದಿಲ್ಲ ಆಗೋದಿಲ್ಲ ಆಗುದಿಲ್ಲ ಆಗುದಿಲ್ಲ ಆಗುದಿಲ್ಲ. ಯಾಕೆ? ಕರಿ ಕೊಟ್ಟಾಕಿರೋ ನಂಬೇಡ ಅಂತ ನಮ್ಮ ಮೆಂಟರ್ ನವೀನ ಹೇಳ್ಕೊಟ್ಟವ್ರೆ. ಈ ಗಿಳಿಗಿಂತ ಈ ಕೋಟ್ ಮುಖ್ಯನಾ? ತಗೋ ನೀನೇ ಹಾಕೋ. ಬೇಡಕ್ಕಲ್ಲ, ನಿನ್ಗ ಊರಲ್ಲಿ ದನ ಕಾಯಕ್ಕೆ ಬರಲ್ಲ, ಇನ್ ಗಿಳಿ ಕಾಯ್ತೀಯಾ? ನಿನಗ್ ಸವಾಸ ಬೇಡ, ಬಂದ್ಬಿಡು. ಬಿಡಾಬಿಡಿ ಇವಾಗ ಕಾಚೆ ತೊಡ್ಬಿಡ್ತೀನಿ. ಯಾಕ್ಲಾ? ಕಾಡ್ಗಿನಿ ಕಣೋ. ಆದ್ರೆ ಈ ಲಕ್ಷಾಂತರ ರೂಪಾಯಿ ದುಡ್ಡಂತೆ. ನಮ್ ಫ್ರೆಂಡ್ ಹೇಳ್ತಾ ಇದ್ದ, ತಕೋಗ್ ಮಾರ್ಕಂದ್ರೆ ನಂಗರ್ದ ನಿಂಗರ್ದ. ದೂರ ಸರಿ. ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದನೇ ನೀನ್ ನನಗೆ ಕೊಡಲ್ಲ ಅಂತದ್ರಲ್ಲಿ ಇದ್ರಲ್ಲಿ ಅರ್ಧ ಪಾಲ್ ಕೊಡ್ತೀಯಾ? ಒಂದು ಪ್ರಸಾದ ಹೋಗ್ಬಿಡ್ತೀಯ? ದುಡ್ಡು ಕಣೋ ದೇವ್ರಣೆ. ನಿಮ್ಮ ಊರಾಣೆ ಅವ್ನ್ ಕಳಿಸು. ಹೇಳಿ ಸರ್. ನಾವು ಭಾರತ ದೇಶದ ಯಾವ ಪ್ರಜೆಲ್ಲ ಜವಾಬ್ದಾರಿ ಜವಾಬ್ದಾರಿಯುತ ಪ್ರಜೆಗಳು. ದೇಶನೇ ಕಾಯ್ತಾವೆ, ಈ ಕಾಡ್ಗಿಣಿ ಕಾಯಕ್ಕಿಲ್ವಲ್ಲ. ಹೋಗ ಮುದವೆ ತಕಬ. ಅಷ್ಟೇ ಸರ್. ಶಿಷ್ಯ, ಈ ವಾಸನೆಗೂ ಈ ಕಾಡ್ಗಿಣಿಗೂ ಏನೂ ಸಂಬಂಧ ಅದಕ್ಕಲ್ಲ.
ನಂದೇ ಅಲ್ವಾ ಸಾರ್ ಅಂದ್ರೆ ನಾನ್ ಕೌಚ್ ಹಾಕಿರೋದಲ್ವಾ ಸಾರ್ ಅಂದೆ ಲೇ ನನ್ಗೆ ಯಾಕೋ ಡೌಟ್ ಹೊಡಿತೈತಿ ಬೇಡ ಕಣ ಮೊಕ ಸಾಕು. ಆಯ್ತು ಹೋಗಪ್ಪ. ಏಯ್ ಹೋಗ್ ಪಂದ್ರ ತಗೊಂಡ. ಕಾ ಸರ್ ನಿಮ್ಮ ಅಪ್ಪ ಕೊಟ್ಟನ ಏಯ್ ನಮ್ಮ ಅಪ್ಪನ ವಿಷಯಕ್ಕೆ ಬರ್ಬೇಡ. ತಗೋ ನಾನೇ ಕೊಡ್ತೀನಿ. ಜೋಪಾನ ಸರ್ ಯಾಕ್ಲಾ ಅಂತ ಆರ್ಬಿಡ್ತದೆ ಸರ್. ನಾವ್ ಎಂತೆಂತ ಗಿಣಿ ಹಿಡ್ದಿಲ್ಲ. ಅದ್ ಯಾವ್ದೋ ಪುಟ್ಕೋಚಿ ಕಾಡ್ ಗಿಣಿಗೆ ಓದಿಲ್ಲ ಅದ ಕಣ ಶಿಷ್ಯ. ಕಾಡ್ಗಿಣಿ ಬಾರೋ ಗಿಣಿ ಬಾರೋ ಶಿಷ್ಯ ನನ್ಗೊಂದು ಡೌಟ್. ಏನು? ನಾನು ಹಸಿರು ಗಿಳಿ ನೋಡಿದೀನಿ. ಇದು ಯಾವ್ದು ಕಾಡ್ ಗಿಣಿ? ಯಾವ ಕಲರ್ ಇರುತ್ತೆ? ಯಾಕ ಕೆಂಪ್ ಕದೆ ಕಣೋ. ಅಯ್ಯೋ ರಗ ಅಂತ ಹೊಳಿತಾದೆ. ಟಿವಿಲ್ ನೋಡಿದಿತ್ತು, ಇವತ್ತೇ ನೋಡ್ತಾ ಇರೋದು. ನಿನ್ ಕೆಳಗಿನ ಫೋನ್ ಮಾಡ ಮೊದ್ಲು. ಹಲೋ ಗುರು, ಇಲ್ಲಿ ಪಟ್ಲಮ್ಮನ್ ದೇವಸ್ಥಾನ ಅಂತ ಒಂದ್ ಕಾಡ್ಗಿಡಿ ಸಿಕ್ಕಾಕೊಂಡ್ಬಿಟ್ಟದೆ. 2 ತಲೆದು. ಅಷ್ಟೊಂದ್ ಕೊಟ್ಟೆಯ? ಬೇಗನ್ ಬಂದ್ಬಿಡು. ಏನದು? 2 ಲಕ್ಷ ಕೊಡ್ತೀನಿ ಅಂತ ಅನ್ಕೊಳ್ಳೋ ಕಾಡ್ಗಿಡಿಗೆ. ಹೆಂಗೈತದೆ? ಹಲೋ ಓಯ್ ಮಗನೇ, ಸಾಲ ತಗೊಂಡು ತಲೆ ಮರ್ಸ್ಕೊಂಡು ಆಡಾಡ್ತಿ. ಎಲ್ಲೇ ಇದೀಯಾ? ಅಣ್ಣ ಇನ್ 2 ದಿವಸ ಟೈಮ್ ಕೊಟ್ಬಿಡೋಣ. ಹಂಗೆ ತಂದು ದುಡ್ಡು ಕೊಟ್ಬಿಡ್ತೀನಿ ಅಣ್ಣ. 2 ದಿವಸ ಕೊಡ್ಲಿಲ್ಲ ಅಂದ್ರೆ ಗೊತ್ತಲ್ಲ. ಏ ಕೊಡೆ ಇಲ್ಲಿ. ಲೋ ಬೇಡಕದ. ಹಲೋ, ಓ ನನ್ ಗೆಳೆ ಎಷ್ಟು ಕೊಡ್ಬೇಕು ನಿನ್ಗೆ? 20,000. ಲೇ ನಿನ್ ಎಂಜಿಲ್ ದುಡ್ಡು ಎದೆ ಮೇಲೆ ಬಿಸಾಕ್ತೀನಿ ಬಂದು ಹಾಕೊಂಡದ. 2 ದಿನ ಟೈಮ್ ಕೇಳಿದೀನಿ, ನಿನ್ ಕೈ ಮುಗಿತೀನಿ ಕೊಟ್ಬಿಡಪ್ಪ. ನಿನಗ್ ಬೈದ್ರು ಬೇರೆ ಅಲ್ಲ, ನನಗ್ ಬೈದ್ರು ಬೇರೆ ಅಲ್ಲ. ಒಂದೇ ತಾಯಿ ಮಗಳು ಕಣ, ನೀವ್ ಸುಮ್ನಿರೋ. ಹಲೋ ಹೇಳು. ನೀನ್ ಗಂಡಸೆ ಆದ್ರೆ ಪಟ್ಟಾಳಮ್ಮನ ದೇವಸ್ಥಾನ ಹತ್ರ ಬಾರ. ಬರ್ತೀನೋ. ಬಾ. ಬಂದೆ. ಮುಗಿತು ಕಣ. ಮುಗಿಸ್ತಲ್ಲಪ್ಪ ನನ್ನ. ಮುಗೀತು. ಲೋ ಜಗ ಅಣ್ಣ, ಎಲ್ಲ ಕಾಡ್ಗಿಣಿ ಇಲ್ಲೇ ಅದಲ್ಲಣ್ಣ. ಇದೆಯಾ? ಇದೆ ತಡಿ ಒಂದ್ಸತ್ ನೋಡ್ಬಿಡ್ತೀವಿ. ಪರ್ರ ಅಂತ ಆರ್ಬಿಡ್ತಕ್ಕಂಬರ್ಯ. ಆಯ್ತು ಬಿಡ್ಲಾ, ಬಕ್ಕಣ್ಣೆ ನೋಡ್ಕೊತೀನಿ. ನೋಡ್ಕೋ. ಓ ಕೆಂಪುಗದೆ. ಹೆಂಗಾರ ಚೈನಾಗೆ ಎಕ್ಸ್ಪೋರ್ಟ್ ಮಾಡ್ಬಿಟ್ರೆ 10 ಲಕ್ಷ ಸಿಗ್ತದೆ. ಸ್ಪಾಟ್ ಅಲ್ಲಿ ನಿಂಗೆ 2 ಲಕ್ಷ ಕೊಡ್ತೀನಿ ಕಣ. ಗುರು, ಅಷ್ಟೊಂದ್ ಬೆಲೆ ಬಾಳ್ತದೆ ಇದು. ಲೋ ಜಗ, ಇದ ಮೆಡಿಸನ್ ಅಲ್ಲಿ ಯೂಸ್ ಮಾಡ್ಕೊಂಡು ಗಟ ಗಟ ಅಂತ ಕುಡಿದ್ಬಿಟ್ರೆ ಮಾತ್ ಬರ್ದವ್ರೆಲ್ಲ ಪಟ ಪಟ ಅಂತ ಗಿಳಿ ತರ ಮಾತಾಡ್ಬಿಡ್ತಾರ ಕಣೋ. ಆದ್ರೆ ಒಂದ್ ಕಂಡೀಷನ್. ಏನು? ಇದನ್ನ ಜೀವಂತವಾಗಿ ಹಿಡಿಬೇಕು. ಅಣ್ಣ ನೀ ದೂರ ಸರಿದು ಬಿಡು, ಇಲ್ಲೊಂದು ಪರ್ರ ಅಂತ ಆರ್ಬಿಡುತ್ತೆ. ಶಿಷ್ಯ ಜೀವಂತ